ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸ್ಪರ್ಧಿಗಳಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಖಲೀಲ್ ಗಿಬ್ರಾನ್ ಬಹುದೊಡ್ಡ ದಾರ್ಶನಿಕ. ಈತನ ಕೃತಿಗಳು ಅನೇಕ ಭಾಷೆಗಳಿಗೆ ಅನುವಾದ ಆಗಿವೆ. ಈತನ ಕವನಗಳು ಕನ್ನಡಕ್ಕೂ ಸಹ ಅನುವಾದ ಆಗಿವೆ. ಆತನ ಒಂದು ಕಥೆ, ಸಂತ ಶಾರಿಯಾ ಅಂತ ಓರ್ವ ಸೂಫಿ ಸಂತ. ಈತ ಉದ್ಯಾನವನದಲ್ಲಿ ಓಡಾಡ್ತಾ ಇದ್ದ. ಆಗ ಒಬ್ಬ ಹುಡುಗ ಪಕ್ಕದ ಪೊದೆಯಿಂದ ಓಡಿ ಬಂದು ಎದುರು ನಿಂತ್ಕೊಂಡ. ಶಾರಿಯಾ ಕೇಳ್ತಾನೆ, ಯಾರಪ್ಪ ನೀನು? ಏನು ನಿನ್ನ ಹೆಸರು? ಆಗ ಆ ಹುಡುಗ ಹೇಳ್ತಾನೆ, ಸರ್ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಆಗ ಶಾರಿಯಾ ಪ್ರತಿ ನಮಸ್ಕಾರ ಮಾಡಿ ಕೇಳ್ತಾನೆ, ಹೋಗು ನಿನ್ನ ಹೆಸರು ಹೇಳಲಿಲ್ಲ, ನೀನು ಯಾರು ಅನ್ನೋದು ಹೇಳಲಿಲ್ಲ, ಯಾಕೆ ಇಲ್ಲಿಗೆ ಬಂದಿದ್ದೀಯಾ? ನಕ್ಕು ಬಿಡ್ತಾನೆ ಹುಡುಗ ಒಂದೇ ಸಲ. ಹೇಳ್ತಾನೆ, ನಾನು ನನ್ನ ದಾದಿ ಜೊತೆ ಬಂದಿದ್ದೇನೆ, ಸದ್ಯಕ್ಕೆ ಒಬ್ಬನೇ ಇದ್ದೇನೆ, ಅವಳಿಂದ ತಪ್ಪಿಸ್ಕೊಂಡು ಬಂದುಬಿಟ್ಟಿದ್ದೀನಲ್ಲ, ಒಬ್ಬನೇ ಇದ್ದೇನೆ, ನಾನು ಒಬ್ಬನೇ ಇರೋದು ಎಷ್ಟು ಖುಷಿಯಾಗಿದೆ ಗೊತ್ತಾ? ಹೀಗೆಲ್ಲ ಮಾತಾಡ್ತಾನೆ. ಶಾರಿಯಾನ್ನ ಕೇಳ್ತಾನೆ ಮತ್ತೆ, ನೀವು ಯಾರು? ಇಲ್ಲಿಗೆ ಯಾಕೆ ಬಂದ್ರಿ? ಒಬ್ಬರೇ ಇದ್ದೀರಾ? ನೀವು ಯಾರಿಂದ ತಪ್ಪಿಸ್ಕೊಂಡ್ಬಂದ್ರಿ? ಹೀಗೆಲ್ಲ ಪ್ರಶ್ನೆಗಳ ಕೇಳಿದಾಗ ಶಾರಿಯಾಗೆ ಆ ಮಗು ಎಷ್ಟು ಸರಾಗವಾಗಿ ಉತ್ತರವನ್ನು ಕೊಡ್ತೋ ಅಷ್ಟು ಸರಾಗವಾಗಿ ಉತ್ತರವನ್ನು ಕೊಡೋದಕ್ಕೆ ಆಗೋದಿಲ್ಲ. ಆದರೂ ಉತ್ತರವನ್ನು ಕೊಡೋಕ್ಕೆ ಪ್ರಯತ್ನಿಸ್ತಾರೆ. ನೋಡಪ್ಪ, ನನ್ನ ಹೆಸರು ಸಂತ ಶಾರಿಯಾ ಅಂತ ಹೇಳ್ತಾರೆ. ಸದ್ಯಕ್ಕೆ ನಾನೇ ಆಗಿದ್ದೇನೆ. ನಾನೂ ಸಹ ಒಬ್ಬ ದಾದಿಯಿಂದ ತಪ್ಪಿಸ್ಕೊಂಡು ಬಂದಿದ್ದೇನೆ. ಆ ದಾದಿ ನನ್ನನ್ನು ಹುಡುಕಾಡ್ತಾ ಇರಬಹುದು. ನಾನು ಎಲ್ಲಿದ್ದೇನೆ ಅನ್ನೋದು ಆಕೆಗೆ ಗೊತ್ತಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಸದ್ಯಕ್ಕಂತೂ ನಾನು ಒಂಟಿಯಾಗಿದ್ದೇನೆ ಅನ್ನೋ ಮಾತನ್ನು ಸಂತ ಶರಿಯಾ ಹೇಳ್ತಾ ಇದ್ದ ಹಾಗೇನೆ ಒಂದು ಹೆಣ್ಣಿನ ಧ್ವನಿ ಕೇಳು ಬರುತ್ತೆ. ಮಗು ಎಲ್ಲಿದ್ದೀಯಾ? ಸಂಜೆ ಆಯಿತು, ಮನೆ ಹೋಗೋಣ, ಹೊರಡು ಅಂತ ಹೇಳಿ ಅಲ್ಲಿಗೆ ಬರ್ತಾಳೆ ಆಕೆ. ಮಗು ಅಲ್ಲೇ ನಿಂತಿರ್ತಾನೆ. ಆ ಮಗುವನ್ನು ಕರ್ಕೊಂಡು ಆ ದಾದಿ ಆ ಸ್ಥಳದಿಂದ ಮುಂದಕ್ಕೆ ಹೋಗ್ತಾಳೆ. ಹೋಗ್ತಾ ಇದ್ದ ಹಾಗೆ ಸಂತ ಶರಿಯಾ ಹೋಗ್ತಾ ಇರೋ ಮಗುವನ್ನು ನೋಡ್ತಾ ಇದ್ದ ಹಾಗೇನೆ ಆತನ ಅಂತರಂಗದಲ್ಲಿ ಒಂದು ಧ್ವನಿ ಕೇಳಿಸುತ್ತಂತೆ. ಮಗು, ಶಾರಿಯಾ ಎಲ್ಲಿದ್ದೀಯಪ್ಪ? ತುಂಬ ಹೊತ್ತಾಯಿತು, ಕತ್ತಲಾಗ್ತಾ ಇದೆ, ನೀನು ಬರಬೇಕಲ್ವಾ ಮನೆಗೆ? ಬೇಗ ಬರ್ತೀಯಾ? ಆಗ ಒಂದು ಸಲ ಕಿರುನಗೆಯನ್ನು ಬೀರ್ತಾನಂತೆ ಸಂತ ಶಾರಿಯಾ. ಹೌದು ಅಮ್ಮ, ಹೊತ್ತಾಯಿತು, ನಾನು ಬರಲೇಬೇಕು, ಇದೋ ಬಂದೆ ಅಂತ ಹೇಳಿ ಆ ಕ್ಷಣದಲ್ಲಿ ಅಲ್ಲೇ ಕುಸಿತಾನೆ. ಕುಸಿತಾ ಇದ್ದ ಹಾಗೆ ಆತನ ಪ್ರಾಣ ಪಕ್ಷಿ ಏನಿರುತ್ತೆ ಅದು ಹಾರಿ ಹೋಗುತ್ತಂತೆ. ನಾವು ಸಹ ಈ ಜಗತ್ತಲ್ಲಿ ದೇವರು ಅಂತಕ್ಕಂಥ ಓರ್ವ ದಾದಿಯಿಂದ ತಪ್ಪಿಸ್ಕೊಂಡು ಬಂದುಬಿಟ್ಟಿದ್ದೇವೆ. ನಾವು ತಪ್ಪಿಸ್ಕೊಂಡು ಎಲ್ಲೆಲ್ಲೇ ಹೋದ್ರೂ ಸಹ ಆ ದೇವರು ಅನ್ನೋ ದಾದಿ ನಮ್ಮನ್ನು ನೋಡ್ತಾ ಇರ್ತಾನಂತೆ, ನಮ್ಮ ಕಡೆ ನಿಗಾ ವಹಿಸ್ತಾ ಇರ್ತಾನಂತೆ. ನಮ್ಮ ಕಥೆ ಮುಗಿತಾ ಇದ್ದ ಹಾಗೆ ನಾವು ಹೋಗಲೇಬೇಕು. ಹಾಗಾಗಿ ಆ ದಾದಿ ಸದಾ ನಮ್ಮ ಬೆನ್ನಿಗಿರ್ತಾಳೆ ಅನ್ನೋ ಒಂದು ಎಚ್ಚರಿಕೆ ನಮ್ಮ ಬದುಕಲ್ಲಿ ಇತ್ತು ಅಂತ ಹೇಳಿದ್ರೆ ನಮ್ಮ ಬದುಕು ನಿಜಕ್ಕೂ ಹಸನಾಗುತ್ತೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುನಿಲ್ ಜಿಆರ್. ನಾನು ದೊಡ್ಡಬಳ್ಳಾಪುರ ತಾಲೂಕು ಗೆಜ್ಜಿಗದಹಳ್ಳಿ ಗ್ರಾಮದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ದಿನನಿತ್ಯ ಪತ್ರಿಕೆ ಓದೋದು ಮತ್ತು ನ್ಯೂಸ್ ಚಾನೆಲ್ಗಳನ್ನು ನೋಡೋದು. ಸುನೀಲ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಪೂರ್ಣಿಮಾ ಶಹಪೂರ್. ನಾನು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ನಗರದಿಂದ ಬಂದಿದ್ದೇನೆ. ನಾನು MBA ಪದವೀಧರಳಾಗಿದ್ದು ಪ್ರಸ್ತುತ ಖಾಸಗಿ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಪೂರ್ಣಿಮಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಕ್ಷಯ್ ಕುಮಾರ್ ಪಿ. ನಾನು ಒಳ್ಳುಮಲ್ಲಿಗೆ ಗ್ರಾಮದಿಂದ ಬಂದಿದ್ದೇನೆ ಮತ್ತು ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಬಂದಿದ್ದೇನೆ.
ನನ್ನ ಹವ್ಯಾಸಗಳು ಪತ್ರಿಕೆ ಓದುವುದು, ನ್ಯೂಸ್ ಚಾನಲ್ ನೋಡುವುದು ಮತ್ತು ಸ್ಪರ್ಧಾ ವಿಕಾಸ ಯಲಹಂಕದಲ್ಲಿ ತರಬೇತಿ ಪಡೆಯುತ್ತಿದ್ದೇನೆ. ಅಕ್ಷಯ್ ಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧ ಅಂದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನು ಸಪ್ನಾ ಬುಕ್ ಹೌಸ್ ಅವರು ಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಅಳಿದ ಮೇಲೆ ಡಾಕ್ಟರ್ ಕೆ ಶಿವರಾಮ ಕಾರಂತ ಅವರ ಸೊಗಸಾದ ಕಾದಂಬರಿ ಈಗ ಕೊಡ್ತಾ ಇದ್ದೇವೆ. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಕೂನು ಸಿಗದಿರು ಎಂಬ ನುಡಿಗಟ್ಟಿನ ಅರ್ಥವೇನು? ಆಯ್ಕೆಗಳನ್ನು ನೋಡೋಣ. ಗುರುತು ಸಿಗದಿರು, ವಿಳಾಸ ದೊರೆಯದಿರು, ಕಳ್ಳತನಕ್ಕೆ ಅವಕಾಶವಿಲ್ಲದಿರು, ತಲೆಯಲ್ಲಿ ಹೇನು ಇಲ್ಲದಿರು. ಹೇಳಿ ಪೂರ್ಣಿಮಾ. ಗುರುತು ಸಿಗದಿರು. ಗುರುತು ಸಿಗದಿರು ಆಯ್ಕೆ 1. ಸುನೀಲ್. ತಲೆಯಲ್ಲಿ ಏನು ಇಲ್ಲದಿರುವುದು. ಆಯ್ಕೆ 4. ಅಕ್ಷಯ್. ವಿಳಾಸ ದೊರೆಯುವುದು. ಆಯ್ಕೆ 2. ಆಯ್ಕೆ 2. ಉತ್ತರವನ್ನು ನೋಡೋಣ. ಗುರುತು ಸಿಗದಿರು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಪೂರ್ಣಿಮಾ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಅಳಿದ ಮೇಲೆ ಈ ಕನ್ನಡ ಕಾದಂಬರಿಯನ್ನು ಅವರಿಗೆ ಕೊಟ್ಟಿದ್ದೇನೆ. ಕೂನು ಅನ್ನೋ ಶಬ್ದಕ್ಕೆ ಗುರುತು ಅನ್ನೋ ಅರ್ಥ ಇದೆ. ಕೂನು ಸಿಗದೆ ಇದ್ದರೆ ನಾನು ಅಂತ ತಾನೇ ಮಾತಾಡಲಿ ಅಂತ ಕೇಳುತ್ತಂದರೆ, ಎದುರಿಗೆ ನಿಂತಿರ್ತಕ್ಕಂಥ ವ್ಯಕ್ತಿ ಯಾರು, ಏನು, ಎತ್ತ ಒಂಚೂರೂ ನನಗೆ ಗೊತ್ತಾಗಿಲ್ಲ, ಅವ್ರು ಕೇಳೋ ಪ್ರಶ್ನೆಗಳಿಗೆ ನಾನು ಏನಂತ ಉತ್ತರ ಕೊಡಲಿ? ಇಂತಹ ಒಂದು ಸಂದರ್ಭದಲ್ಲಿ ಕೂನು ಎನ್ನುವ ಈ ನುಡಿಗಟ್ಟಿನ ಅರ್ಥ ಸ್ಪಷ್ಟವಾಗುತ್ತೆ. ಮುಂದಿನ ಪುಸ್ತಕ ಬೇಲೂರು ರಾಮಮೂರ್ತಿ ಬರೆದ ಕನ್ನಡ ಕಾದಂಬರಿ ಅಭಿಜ್ಞಾನ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಒಲಿಂಪಿಕ್ ರನ್ನಿಂಗ್ ಟ್ರ್ಯಾಕ್ ಎಷ್ಟು ಮೀಟರ್ ಇರುತ್ತದೆ? ಆಯ್ಕೆಗಳನ್ನು ನೋಡೋಣ. 800 ಮೀಟರ್, 400 ಮೀಟರ್, 500 ಮೀಟರ್, 300 ಮೀಟರ್. ಮೊದಲಿಗೆ ಅಕ್ಷಯ್ ಕುಮಾರ್, ಆನಂತರ ಸುನೀಲ್, ಕೊನೆಯಲ್ಲಿ ಪೂರ್ಣಿಮಾ. ಅಕ್ಷಯ್. 400 ಮೀಟರ್. ಆಯ್ಕೆ 4. ಆಯ್ಕೆ 2. ಆಯ್ಕೆ 2 400. ಹೇಳಿ ಸುನೀಲ್. 800 ಮೀಟರ್. ಆಯ್ಕೆ 1. ಆಯ್ಕೆ 1 800 ಮೀಟರ್. ಪೂರ್ಣಿಮಾ. 800 ಮೀಟರ್. 800. ಉತ್ತರವನ್ನು ನೋಡೋಣ. 400 ಮೀಟರ್ ಸರಿಯಾದ ಉತ್ತರ. ಈ ಉತ್ತರವನ್ನು ಅಕ್ಷಯ್ ಕೊಟ್ಟಿದ್ದಾರೆ. ಅಭಿಜ್ಞಾನ ಈ ಕಾದಂಬರಿ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಮೂಲ ಒಲಿಂಪಿಕ್ ಸ್ಪರ್ಧೆಗಳಲ್ಲಿ ಈ ಓಡುವ ಪಥ ಏನಿದೆ, ರನ್ನಿಂಗ್ ಟ್ರ್ಯಾಕ್ ಅಂತ ಏನು ಹೇಳ್ತೇವೆ, ಅದು 440 ಗಜ ಇರುತ್ತೆ. ಈ ಗಜವನ್ನು ಮೀಟರಿಗೆ ಪರಿವರ್ತಿಸಿದಾಗ ಅದು 402.3 ಮೀಟರ್ ಆಗುತ್ತೆ. ಆದರೆ ಈಗ ಏನು ಮಾಡ್ತಾರೆ ಅಂದರೆ, ಈ 402.3 ಇದೆಯಲ್ಲ, ಅದನ್ನು ಪೂರ್ಣಾಂಕಕ್ಕೆ ತಗೊಂಡು 400 ಅಂತ ಮಾಡ್ತಾರೆ. ಈಗ ಇರೋದು 400. ಆದರೆ ಒಲಿಂಪಿಕ್ ಆರಂಭ ಸ್ಪರ್ಧೆಗಳಲ್ಲಿ ಇದ್ದದ್ದು 440 ಗಜ. ಮುಂದಿನ ಪ್ರಶ್ನೆ. ನೀರು ತುಂಬಿದ ಗ್ಲಾಸು ಕಥಾ ಸಂಕಲನ. ಎಚ್ ಕೆ ಅನಂತರಾವ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಬೆರಳಚ್ಚುಗಾರರ ಕೆಲಸವನ್ನು ಸರಳಗೊಳಿಸಿದ ರಾಲ್ಫ್ ವೆಡ್ಜ್ವುಡ್ ಏನನ್ನು ಕಂಡುಹಿಡಿದರು? ಆಯ್ಕೆಗಳನ್ನು ನೋಡೋಣ. ವಿದ್ಯುನ್ಮಾನ ಟೈಪ್ರೈಟರ್, ಕಾರ್ಬನ್ ಹಾಳೆ, ಫೋಟೋಕಾಪಿ ಯಂತ್ರ. ಬಜರೊತ್ತಿ ಉತ್ತರವನ್ನು ಕೊಡಿ. ಊಹೆ ಮಾಡ್ಬೋದು, ಉತ್ತರ ಗೊತ್ತಿಲ್ಲ ಅಂದರೆ. ಹೇಳಿ ಪೂರ್ಣಿಮಾ. ಆಪ್ಷನ್ 3 ಕಾರ್ಬನ್ ಹಾಳೆ. ಆಯ್ಕೆ 4. ಆಪ್ಷನ್ 3 ಮೂರನೇದು. ಮೂರನೇದು ಕಾರ್ಬನ್ ಹಾಳೆ. ಹೇಳಿ ಸುನೀಲ್. ಆಯ್ಕೆ 1 ವಿದ್ಯುನ್ಮಾನ ಟೈಪ್ರೈಟರ್. ಅಕ್ಷಯ್ ಕುಮಾರ್. ಫೋಟೋಕಾಪಿ ಯಂತ್ರ. ಫೋಟೋಕಾಪಿ ಯಂತ್ರ. ಆಯ್ಕೆ 4. ಉತ್ತರವನ್ನು ನೋಡೋಣ. ಕಾರ್ಬನ್ ಹಾಳೆ ಸರಿಯಾದ ಉತ್ತರ. ಪೂರ್ಣಿಮಾ ಈ ಉತ್ತರವನ್ನು ಕೊಟ್ಟಿದ್ದಾರೆ. ನೀರು ತುಂಬಿದ ಗ್ಲಾಸು ಈ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ.
ಕಾರ್ಬನ್ ಹಾಳೆ, ಕಾರ್ಬನ್ ಪೇಪರ್ ಅಂತ ನಾವೇನು ಕರಿತೇವೆ, ಇದರ ಮೂಲ ಹೆಸರು ಕಾರ್ಬೋನೇಟೆಡ್ ಪೇಪರ್ ಅಂತ. ಇದನ್ನು 1806ರಲ್ಲಿ ಕಂಡುಹಿಡಿತಾರೆ ಇದನ್ನು. ಆವಾಗ ಇದರ ಹೆಸರು ಈ ಕಾರ್ಬೋನೇಟೆಡ್ ಪೇಪರ್ ಅಂತ ಇರಲಿಲ್ಲ, ಸ್ಟೈಲೋಗ್ರಾಫಿಕ್ ರೈಟರ್ ಅಂತ ಕರೀತಾ ಇದ್ರಂತೆ. ಇದರ ಏಕಸ್ವಾಮ್ಯವನ್ನು, ಪೇಟೆಂಟನ್ನು ಪಡೀತಾರೆ ರಾಲ್ಫ್ ವೆಡ್ಜ್ವುಡ್ ಅವರು. ಆದರೆ ಈಗ ಕಂಪ್ಯೂಟರ್ ಬಂದ ಮೇಲೆ ಈ ಕಾರ್ಬನ್ ಹಾಳೆಯ ಉಪಯೋಗ ತುಂಬ ಕಡಿಮೆ ಆಗಿದೆ. ಮುಂದಿನ ಪುಸ್ತಕ ಸುಧಾಮೂರ್ತಿ ಬರೆದ ಕನ್ನಡ ಕೃತಿ ಅತಿರಿಕ್ತೆ. ನಮ್ಮ ಪ್ರಶ್ನೆಯನ್ನು ನೋಡೋಣ. ಒಗಟನ್ನು ಬಿಡಿಸಿ. ಅರೆ ನಾಡವರ ಬಂದಾರ, ಕಾರಿ ಕಂಟ್ಯಾಗ ಇಳಿದಾರ, ಮುತ್ತಿನ ಡೇರೆ ಹೊಡೆದಾರ. ಯಾರಿವರು ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಜೋಳದ ತೆನೆ, ಮುಸುಕಿನ ಜೋಳ, ಗೆದ್ದಲಗೂಡು, ಜೇನುಗೂಡು. ಬಜರೊತ್ತಿ ಉತ್ತರವನ್ನು ಕೊಡಿ. ಹೇಳಿ ಸುನೀಲ್. ಜೇನುಗೂಡು. ಜೇನುಗೂಡು ಆಯ್ಕೆ 4. ಪೂರ್ಣಿಮಾ? ಜೇನುಗೂಡು. ಅದೇ ಉತ್ತರ. ಅಕ್ಷಯ್? ಗೆದ್ದಲಗೂಡು. ಉತ್ತರವನ್ನು ನೋಡೋಣ. ಜೇನುಗೂಡು ಸರಿಯಾದ ಉತ್ತರ. ಸುನೀಲ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಅತಿರಿಕ್ತೆ ಈ ಕಾದಂಬರಿಯನ್ನು ಕೊಟ್ಟಿದ್ದೇನೆ. ಹೇಗೆ ತಮ್ಮ ಉತ್ತರ ಸರಿ ಸುನೀಲ್? ಸರ್, ಜೇನಿಗೆ ಕಲ್ಲಾಕಿದ್ರೆ ಅವೆಲ್ಲ ಒಟ್ಟಿಗೆ ಇರುತ್ತೆ. ಜೇನು ಪೂರ್ತಿ ತನ್ನ ಅರೇ ನಾಡವರು ಬಂದಾರ ಅಂದ್ರೇನು? ನಾಡವರು ಅಂದ್ರೇನು? ಬೇರೆ ಬೇರೆ ಎಲ್ಲ ಒಟ್ಟಾರೆ ನೀವು ಊಹೆ ಮಾಡಿದ್ರಾ? ಸರ್, ಒಳ್ಳೆ ದುಂಬಿ ಬಂದು ಹೂವಿ ಮೇಲೆ ಕುತ್ಕೊಳ್ಳೋದು ಜೇನು ನೋಣ ಕುತ್ಕೊಳ್ಳುತ್ತೆ. ನಾಡವರು ಅಂದರೆ ಹಳ್ಳಿ ಜನ, ಬೇರೆ ಊರಿಂದ ಬಂದಿದ್ದಾರೆ ಅನ್ನೋ ಅರ್ಥದಲ್ಲಿ ಅದನ್ನು ಬಳಸಿರೋದು. ಕಾರಿ ಕಂಟ್ಯಾಗ ಇಳಿದಾರ ಅಂದರೆ ಕಲ್ಲು ಮುಳ್ಳು ಎಲ್ಲ ಇರತಕ್ಕಂಥ ಒಂದು ಸ್ಥಳದಲ್ಲಿ ಇಳಿದಿದ್ದಾರೆ. ಮುತ್ತಿನ ಡೇರೆ ಅನ್ನೋದು ಆ ಗೂಡು ಏನಿದೆ ಅದಕ್ಕೆ ಸೊಗಸಾದ ವರ್ಣನೆ ಕೊಟ್ಟಿದ್ದಾರೆ ನಮ್ಮ ಗ್ರಾಮೀಣ ಕವಿಗಳು. ಹಾಗಾಗಿ ಜೇನುಗೂಡು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ ದೇವರ ದಾಸಿಮಯ್ಯನ ವಚನಗಳು. ಡಾಕ್ಟರ್ ಎಲ್ ಬಸವರಾಜು ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 1 ನಿಮಿಷದ ಅವಕಾಶ. ಬಜರ್ ಮೊದಲಿಗೆ ಪೂರ್ಣಿಮಾ, ಆನಂತರ ಸುನೀಲ್ ಒತ್ತಿದ್ದಾರೆ. ಪೂರ್ಣಿಮಾ ಅವರ ಅಂತಿಮ ಉತ್ತರವನ್ನು ಕೇಳೋಣ. 371. 371. ಸುನೀಲ್? 369. 369. ಅಕ್ಷಯ್ ಕುಮಾರ್? 369. 369. ಅದೇ ಉತ್ತರವನ್ನು ಸುನೀಲ್ ಕೊಟ್ಟಿದ್ದಾರೆ. ಉತ್ತರವನ್ನು ನೋಡೋಣ. ಒಂದು ಉತ್ತರ 134, 67, 156, 12 ಎಲ್ಲವನ್ನು ಕೂಡಿದ್ರೆ 369 ಬಂದಿದೆ. ಸುನೀಲ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ದೇವರ ದಾಸಿಮಯ್ಯನ ವಚನಗಳ ಕೃತಿಯನ್ನು ಅವರಿಗೆ ಕೊಟ್ಟಿದ್ದೇನೆ. ಡಾಕ್ಟರ್ ಕೆ ಶಿವರಾಮ ಕಾರಂತ ಬರೆದಂಥ ಪುಸ್ತಕ ಬಾಳ್ವೆಯೇ ಬೆಳಕು ಈಗ ಕೊಡಲಿದ್ದೇವೆ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಈ ಚಿತ್ರದಲ್ಲಿರುವ ಋಷಿಯನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ವಾಲ್ಮೀಕಿ, ವ್ಯಾಸ, ಜಮದಗ್ನಿ, ವಿಶ್ವಾಮಿತ್ರ. ಸುನೀಲ್, ಪೂರ್ಣಿಮಾ, ಅಕ್ಷಯ್ ಕುಮಾರ್. ಸುನೀಲ್? ಆಯ್ಕೆ 2 ವ್ಯಾಸ. ಆಯ್ಕೆ 2 ವ್ಯಾಸ. ಹೇಳಿ ಪೂರ್ಣಿಮಾ. ವಾಲ್ಮೀಕಿ.
ವಾಲ್ಮೀಕಿ ಆಯ್ಕೆ 1. ಅಕ್ಷಯ್ ಕುಮಾರ್. ಸರ್ ವಾಲ್ಮೀಕಿ. ವಾಲ್ಮೀಕಿ ಉತ್ತರವನ್ನು ನೋಡೋಣ. ವಾಲ್ಮೀಕಿ ಉತ್ತರ ಸರಿಯಾಗಿದೆ. ಪೂರ್ಣಿಮಾ ಈ ಉತ್ತರವನ್ನು ಮೊದಲು ಕೊಟ್ಟಿದ್ದಾರೆ. ಬಾಳ್ವೆಯ ಬೆಳಕು ಈ ಪುಸ್ತಕವನ್ನು ಪೂರ್ಣಿಮಾ ಅವರಿಗೆ ಕೊಟ್ಟಿದ್ದೇನೆ. ಹೇಗೆ ಹೇಳ್ತೀರಿ ಪೂರ್ಣಿಮಾ ಅದು ವಾಲ್ಮೀಕಿಯ ಚಿತ್ರ ಅಂತ? ಲವಕುಶ. ಲವಕುಶ ಇದ್ದಾರೆ, ಅದು ನಮಗೆ ಸುಳುಹನ್ನು ಕೊಡುತ್ತೆ. ಉತ್ತರ ಸರಿಯಾಗಿದೆ. ಅಲ್ಲಮನ ವಚನಗಳು ಎನ್ನುವ ಪುಸ್ತಕವನ್ನು ಈಗ ಕೊಡ್ತಾ ಇದ್ದೇವೆ. ಡಾಕ್ಟರ್ ಎಲ್ ಬಸವರಾಜು ಇದನ್ನು ಸಂಪಾದಿಸಿದ್ದಾರೆ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಯ, ಸಿ, ಆ, ಧ, ಳು, ಶೋ, ಡಿ, ದ. 1 ನಿಮಿಷದ ಅವಕಾಶ. ಬಜರ್ ಆಗಲೇ ಒತ್ತಿದ್ದಾರೆ ಸುನೀಲ್ ಮತ್ತು ಪೂರ್ಣಿಮಾ. ಸುನೀಲ್. ಆಡಿಸಿದಳು ಯಶೋದೆ. ಆಡಿಸಿದಳು ಯಶೋದೆ. ಯಶೋದೆ. ಅಂತಲ್ಲ? ಯಶೋದ. ಯಶೋದಾನ ಯಶೋದೇನಾ? ಯಶೋದ. ಯಶೋದ. ಪೂರ್ಣಿಮಾ. ಸೇಮ್. ಯಶೋದಾನ ಯಶೋದೇನಾ? ಯಶೋದ. ಯಶೋದ. ಉತ್ತರವನ್ನ ನೋಡೋಣ. ಆಡಿಸಿದಳು ಯಶೋಧ ಸರಿಯಾದ ಉತ್ತರ. ಸುನೀಲ್ ಈ ಉತ್ತರವನ್ನು ಮೊದಲು ಕೊಟ್ಟಿದ್ದಾರೆ. ಅಲ್ಲಮನ ವಚನಗಳು ಈ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಕಣ್ಣಿಲ್ಲದ ಕೊಲೆಗಾರ ಎನ್ನುವ ಪತ್ತೇದಾರಿ ಕಾದಂಬರಿ ಎನ್ ನರಸಿಂಹಯ್ಯ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಯಮನ ಸೇವಕ, ಯಮದೂತ ಎಂಬ ಅರ್ಥವನ್ನು ನೀಡುವ ಯ ಅಕ್ಷರದಿಂದ ಆರಂಭವಾಗುವ ಮತ್ತೊಂದು ಕನ್ನಡ ಶಬ್ದವನ್ನು ನೀಡಿ ಆಯ್ಕೆಗಳನ್ನು ನೋಡೋಣ. ಯಾಮ, ಯಾಮ್ಯ, ಯುತಿ, ಯಾಳಿ. ಬಜ್ರವೃತ್ತಿ ಉತ್ತರ ಕೊಡಿ. ಹೇಳಿ ಸುನೀಲ್. ಆಯ್ಕೆ 3 ಯುತಿ. ಯುತಿ. ಹೇಳಿ ಪೂರ್ಣಿಮಾ. ಯಾಳಿ ಆಯ್ಕೆ 4. ಎಷ್ಟನೇ? 4ನೇದ ಯಾಳಿ ಅಂತಲ್ಲ? ಹಾಂ. ಅಕ್ಷಯ್. ಯಾಮ ಸರ್. ಉತ್ತರವನ್ನು ನೋಡೋಣ. ಯಾಮ್ಯ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಕಣ್ಣಿಲ್ಲದ ಕೊಲೆಗಾರ ಈ ಪುಸ್ತಕ ನನ್ನಲ್ಲೇ ಉಳಿಯಿತು. ಯಾಮ ಅಂತ ಹೇಳ್ತಂದ್ರೆ ಹತೋಟಿ, ಯುತಿ ಅಂದರೆ ಜೋಡಣೆ, ಯಾಳಿ ಅಂದರೆ ಸಿಂಹದ ಮುಖ, ಆನೆಯ ಶರೀರ ಇರುವ ಒಂದು ಕಾಲ್ಪನಿಕ ಪ್ರಾಣಿ ಎನ್ನುವ ಅರ್ಥವಿದೆ ಈ ಶಬ್ದಗಳಿಗೆ. ಮುಂದಿನ ಪುಸ್ತಕ ನೀತಿಗೊಂದು ಕಥೆ. ಸಂಪುಟೂರು ವಿಶ್ವನಾಥ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ದಿನಾಚರಣೆಗಳನ್ನು ಹೊಂದಿಸಿ. 2 ಪಟ್ಟಿಗಳು ಬಂದಿವೆ. ಎ ಪಟ್ಟಿಯಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷಿತ ದಿನಾಚರಣೆ, ರಾಷ್ಟ್ರೀಯ ಯುವ ದಿನಾಚರಣೆ, ರಾಷ್ಟ್ರೀಯ ಕುಷ್ಠ ನಿವಾರಣಾ ದಿನಾಚರಣೆ ಎ ಪಟ್ಟಿಯಲ್ಲಿ. ಬಿ ಪಟ್ಟಿಯಲ್ಲಿ ತಾರೀಖುಗಳು ಇವೆ. ಜನವರಿ 12, ಜನವರಿ 30, ಜನವರಿ 1ನೇ ವಾರ, ಜನವರಿ 14. ಬಜ್ರವೃತ್ತಿ ಉತ್ತರವನ್ನು ಕೊಡಿ. ಯಾರು ಬಜರ್ ಓದ್ತಾ ಇಲ್ವಾ? ಹೇಳಿ ಸುನೀಲ್. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ದಿನಾಚರಣೆ ಜನವರಿ ಮೊದಲ ವಾರ. ಜನವರಿ ಮೊದಲ ವಾರ. ಹೇಳಿ. ರಾಷ್ಟ್ರೀಯ ಯುವ ದಿನಾಚರಣೆ ಜನವರಿ 12. ರಾಷ್ಟ್ರೀಯ ಕುಷ್ಠ ನಿವಾರಣಾ ದಿನಾಚರಣೆ ಜನವರಿ 30. ಇನ್ಯಾರಾದ್ರೂ ಉತ್ತರ ಕೊಡ್ತೀರಾ? ಪರೀಕ್ಷೆ ಮಾಡ್ಬೋದಾ? ಪೂರ್ಣಿಮಾ, ಇದೇ ಉತ್ತರವಾ ಬೇರೆದಾ? ಬೇರೆದು. ಹೇಳಿ. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ದಿನಾಚರಣೆ ಜನವರಿ 30. ರಾಷ್ಟ್ರೀಯ ಕುಷ್ಠ ನಿವಾರಣಾ ದಿನಾಚರಣೆ ಜನವರಿ ಮೊದಲ ವಾರ. ರಾಷ್ಟ್ರೀಯ ಯುವ ದಿನಾಚರಣೆ ಜನವರಿ 12. ಅಕ್ಷಯ್. ಸರ್, ರಾಷ್ಟ್ರೀಯ ರಸ್ತೆ ಸುರಕ್ಷತಾ ದಿನಾಚರಣೆ ಜನವರಿ 12. ರಾಷ್ಟ್ರೀಯ ಯುವ ದಿನಾಚರಣೆ ಜನವರಿ 30. ರಾಷ್ಟ್ರೀಯ ಕುಷ್ಠ ನಿವಾರಣಾ ದಿನಾಚರಣೆ ಜನವರಿ 1ನೇ ವಾರ. ಉತ್ತರವನ್ನು ನೋಡೋಣ. ರಾಷ್ಟ್ರೀಯ ರಸ್ತೆ ಸುರಕ್ಷಿತ ದಿನಾಚರಣೆ ಜನವರಿ ಮೊದಲ ವಾರ. ರಾಷ್ಟ್ರೀಯ ಯುವ ದಿನಾಚರಣೆ ವಿವೇಕಾನಂದ ಅವರು ಹುಟ್ಟಿದ ದಿನ ಜನವರಿ 12. ರಾಷ್ಟ್ರೀಯ ಕುಷ್ಠ ನಿವಾರಣಾ ದಿನಾಚರಣೆ ಜನವರಿ 30. ಸುನೀಲ್ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ನೀತಿಗೊಂದು ಕತೆ ಈ ಪುಸ್ತಕವನ್ನು ಕೊಟ್ಟಿದ್ದೇನೆ. 3 ಪುಸ್ತಕವನ್ನು ಕೊಡೋದಕ್ಕೆ ಈಗ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ಈಗ ನೋಡೋಣ. ಸುಳುಹುಗಳು. ಸಂತೋಷದಿಂದ ತುಂಬಿರುವುದು, ಅಂತ್ಯವೇ ಇಲ್ಲದ್ದು, ದಡ್ಡ ಮರ. 1 ನಿಮಿಷದ ಅವಕಾಶ.
1 ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಉತ್ತರವನ್ನು ನೋಡ್ತಾ ಹೋಗೋಣ. ಮಧ್ಯೆ ಉತ್ತರ ಹೊಳೆದ್ರೆ ಬಜರುತ್ತಿ ಉತ್ತರ ಕೊಡಿ. 1 ಉತ್ತರ ಆನಂದಮಯ, 2 ಉತ್ತರ ಯಾರು ಬೇಕಾದರೂ ಬಜರ್ ಒತ್ತಬಹುದು. ಅಂತ್ಯವೇ ಇಲ್ಲದ್ದು. ಮೊದಲಿಗೆ ಸುನೀಲ್, ಆನಂತರ ಪೂರ್ಣಿಮಾ. ಸುನೀಲ್, ಅನಂತ. ಉತ್ತರವನ್ನು ನೋಡೋಣ. 3 ಉತ್ತರ ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ದಡ್ಡ ಮರ, ಪಂಡಿತರ ಜೊತೆ ಇರುವಂಥ ಮರ. ಉತ್ತರವನ್ನು ನೋಡಬಹುದಾ? ಉತ್ತರವನ್ನು ನೋಡೋಣ. ಪಾಮರ, ಪಂಡಿತ ಪಾಮರ ಅನ್ನೋದು ಜೋಡಿ ಶಬ್ದ ಸಾಮಾನ್ಯವಾಗಿ ಬಳಸ್ತೇವೆ. ಸುನೀಲ್ ಅವರಿಗೆ ಬೇಬಿ ಎನ್ನುವ ನಾಟಕ ಜಯಲಕ್ಷ್ಮಿ ಪಾಟೀಲ್ ಅವರು ಅನುವಾದಿಸಿರುವಂಥ ಕೃತಿ ಕೊಟ್ಟಿದ್ದೇನೆ. ಈಗ ಕೊಡಲಿದ್ದೇವೆ ರಾಮಾಯಣ ಹಾಗೂ ಮಹಾಭಾರತ ಪಾತ್ರಗಳ ಮಾಹಿತಿ ಎನ್ನುವ ಪುಸ್ತಕ. MK ರಂಗಪ್ಪ ಮಾದಲಗೆರೆ ಇದನ್ನು ಸಂಗ್ರಹಿಸಿದ್ದಾರೆ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಈ ಗೀತೆಯ ಹಿನ್ನೆಲೆ ಗಾಯಕಿ ಯಾರು? ಗೀತೆಯನ್ನು ಆಲಿಸೋಣ. ಆಯ್ಕೆಗಳನ್ನು ನೋಡೋಣ. ಅನನ್ಯ ಭಟ್, ನಂದಿತಾ, ಹಂಸಿಕಾ ಅಯ್ಯರ್, ಶ್ರೇಯಾ ಘೋಷಾಲ್. ಮೊದಲಿಗೆ ಸುನೀಲ್, ಆನಂತರ ಅಕ್ಷಯ್, ಕೊನೆಯಲ್ಲಿ ಪೂರ್ಣಿಮಾ. ಸುನೀಲ್. ಶ್ರೇಯಾ ಘೋಷಾಲ್. ಆಯ್ಕೆ 4. ಅಕ್ಷಯ್. ನಂದಿತಾ. ನಂದಿತಾ ಆಯ್ಕೆ 2. ಪೂರ್ಣಿಮಾ. ಆಯ್ಕೆ 3. ಆಯ್ಕೆ 3 ಹಂಸಿಕಾ ಅಯ್ಯರ್. ಉತ್ತರವನ್ನು ನೋಡೋಣ. ಉತ್ತರ ಅನನ್ಯ ಭಟ್ ಆಗಿತ್ತು. KGF ಎನ್ನುವ ಚಿತ್ರದ ಹಾಡನ್ನು ನಾವೀಗ ಕೇಳಿದ್ದು. ಈಗ ಬಂದಿದ್ದೇವೆ ಕೊನೆಯ ಪ್ರಶ್ನೆಗೆ, ಬಂಪರ್ ಪ್ರಶ್ನೆಗೆ. 4 ಪುಸ್ತಕಗಳು: ಅಲ್ಪಾಯುಷಿ ಮಹಾನ್ ಸಾಧಕರು, ಹನಿರಂಜನಿ, ಮಂದಮತಿ ಶ್ರೇಯಿಕನ ಸಾಹಸಗಳು, ಧರಣಿ ಮಂಡಲ ಮಧ್ಯದೊಳಗೆ. ನಮ್ಮ ಪ್ರಶ್ನೆ: ಕನ್ನಡ ಚಲನಚಿತ್ರ ರಂಗದ ನಟ ಮತ್ತು ನಿರ್ಮಾಪಕ 2004ರಲ್ಲಿ ಲವ್ ಚಿತ್ರದಲ್ಲಿ ಮೊದಲು ಅಭಿನಯಿಸಿದರು. ಯಾರ ಬಗ್ಗೆ ಮಾತಾಡ್ತಾ ಇದ್ದೇವೆ? ಸುಳುಹು 1. 21ನೆಯ ವಯಸ್ಸಿನಲ್ಲಿ ಚಿತ್ರ ನಿರ್ಮಾಣ. ತಂದೆ ರಾಜೇಂದ್ರ ಸಿಂಗ್ ಬಾಬು ಮಗನ ಚಿತ್ರಗಳನ್ನು ನಿರ್ದೇಶಿಸಿದರು. ಸುಳುಹು 2. ನಿರ್ಮಾಪಕರಾಗಿ ತಯಾರಿಸಿದ ಮುಂಗಾರನೆ ಮಿಂಚು ಈ ಚಿತ್ರವು ರಾಷ್ಟ್ರೀಯ ಉತ್ತಮ ಚಿತ್ರ ಪ್ರಶಸ್ತಿಯನ್ನು ಗಳಿಸಿತು. ಸುಳುಹು 3. 2005ರಲ್ಲಿ ನಟಿಸಿದ ಡೆಡ್ಲಿ ಸೋಮ ಚಿತ್ರದ ಮೂಲಕ ಪ್ರಸಿದ್ಧಿಗೆ ಬಂದರು. ಯಾರು ಈ ನಟ? ಉತ್ತರವನ್ನು ನೋಡೋಣ. ಆದಿತ್ಯ ಅಂತ ಕರೀತಾರೆ ಈ ನಟನನ್ನು. ರಾಜೇಂದ್ರ ಸಿಂಗ್ ಬಾಬು ಅವರ ಪುತ್ರ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಸುನೀಲ್ ಅವರಿಗೆ ದೊರೆಯುತ್ತಾ ಇದೆ 5 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪೂರ್ಣಿಮಾ ಅವರಿಗೆ 3 ಪುಸ್ತಕ ಸಿಗ್ತಾ ಇದೆ. ಅಭಿನಂದನೆಗಳು. ಅಭಿಜ್ಞಾನ ಎನ್ನುವ ಕಾದಂಬರಿ ಪುಸ್ತಕ ಅಕ್ಷಯ್ ಅವರಿಗೆ ದೊರೆತಿದೆ. ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.